ಎಸ್, ಐ ಡೂ ಅಗ್ರಿ. ಈ ಸುದ್ದಿಯನ್ನು ಅಥವಾ ಇಂಥ ವಿಚಾರವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು, ನಂಬೋದು ತುಂಬಾ ಕಷ್ಟ. ಹೌದಾ, ಹೆಂಗ್ರಿ ಆಗುತ್ತೆ? ಇಷ್ಟು ಜನ ಇದ್ದೀವಿ, ಇಷ್ಟು ಜನರ ಥಂಬ್ ಇಂಪ್ರೆಷನ್ ತುಂಬಾ ಡಿಫ್ರೆನ್ಸ್ ಇದೆ. ಒಬ್ರದ್ದೊಬ್ರದ್ದು ಮ್ಯಾಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಥಂಬ್ ಇಂಪ್ರೆಷನ್ ಡ್ಯೂಪ್ಲಿಕೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳಷ್ಟು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳು, ಸಾಕಷ್ಟು ಜನ ಎಲ್ಲರೂ ಹೇಳಿದ್ರು. ನಮಗೂ ಶಾಕ್ ಆಗಿತ್ತು. ಆಗಲೇ ನಾವು ರಿಯಾಲಿಟಿ ಚೆಕ್ ಇಳಿದಿದ್ದು. ಅದಕ್ಕೋಸ್ಕರನೇ ನಿನ್ನೆ ಅದನ್ನು ಲೈವ್ ಡೆಮಾನ್ಸ್ಟ್ರೇಷನ್ ಮುಖಾಂತರ ನಿಮ್ಮ ಮುಂದೆ ಇಟ್ಟಿದ್ದು. ನಂಬಕ್ಕೆ ಕಷ್ಟ ಆದರೂ ನಂಬಲೇಬೇಕು. ಒಂದು ಮಾತಿದೆ, ಸತ್ಯ ಯಾವತ್ತೂ ಬಹಳ ಕಷ್ಟ ಜೀರ್ಣಿಸ್ಕೊಳ್ಳೋಕ್ಕೆ ಅಂತ ಹೇಳಿ. ಸೊ ನಾವು ಇವಾಗ ಈ ಸತ್ಯವನ್ನು ಜೀರ್ಣಿಸ್ಕೊಳ್ಳೇಬೇಕಾಗಿದೆ. ಯಾರ ಮೇಲೆ ಇದು ಒತ್ತಡ ಅಲ್ಲ, ನೀವು ನಂಬಲೇಬೇಕು ಅಂತ ವಿ ಆರ್ ನಾಟ್ ಫೋರ್ಸಿಂಗ್, ಬಟ್ ದ ಸೇಮ್ ಟೈಮ್ ನಂಬಬೇಕಾದಂಥ ಅನಿವಾರ್ಯತೆ ಇದೆ. ಸರ್, ನಿನ್ನೆ ನಾವು ಇದ್ರ ಬಗ್ಗೆ ಸುಮಾರು ಒಂದು 3ರಿಂದ 4 ತಾಸು ಸುದ್ದಿ ಮಾಡಿದ್ವಿ. ಸಾಕಷ್ಟು ಜನ ರಾಜಕಾರಣಿಗಳು ಕೂಡ ಶಾಕಲ್ಲಿದ್ದರು ಈ ಸುದ್ದಿಯನ್ನು ಕೇಳಿದಾಗ. ಹೌದಾ, ಹೀಗೆಲ್ಲ ಆಗ್ತಿದೆಯಾ ಅಂತ ಹೇಳಿ. ಆ್ಯಂಡ್ ಜನ ಕೂಡ ಒಂದಷ್ಟು ಜನ ಬಹಳ ಶಾಕಲ್ಲಿದ್ದಾರೆ, ಹೌದಾ ಹೀಗೆಲ್ಲ ಆಗ್ತಾ ಇದೆಯಾ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಇವತ್ತು ಎಕ್ಸ್ಪರ್ಟಸ್ ಜಾಯ್ನ್ ಆಗಿದ್ದಾರೆ. ಸರ್, ನಮ್ಮನ್ನ ಏನು ಹೇಳ್ತೀರಿ? ಈ ರಾಜಕಾರಣಿಗಳು ಶಾಕ್ ಆಗೋದಕ್ಕಿಂತಲೂ ಮೊದಲು ಈ ಸುದ್ದಿ ಬಂದಾಗ ನಾವೇ ಶಾಕ್ ಆಗಿಬಿಟ್ಟಿದ್ವಿ, ಟ್ರೂ, ವೆದರ್ ಇಟ್ ಈಸ್ ಪಾಸಿಬಲ್ ಅಂತ. ಯಾಕಂದರೆ ಯಾವ IPS ಆಫೀಸರ್, IAS ಆಫೀಸರ್, ಟಾಪ್ ಮೋಸ್ಟ್ ಯಾರು ಈ ಯೂನಿಟ್ಗಳನ್ನೇ ಹೆಡ್ ಮಾಡಿದ್ದಾರೆ ಅವರನ್ನು ಕೇಳಿದ್ರೆ, FSLನ ಟಾಪ್ ಮೋಸ್ಟ್ ಏನು ಆಫೀಸರನ್ನು ಕೂಡ ಕೇಳಿದ್ರೆ ಇದು ಒಂದು ವಿಷಯ ಇಂಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಕೋಟಿ ಜನರಲ್ಲಿ ಒಬ್ಬರಿಗೂ ಮ್ಯಾಚ್ ಆಗಲ್ಲ. ಅದರಲ್ಲಿ ಹಲವು ರೀತಿಯ ಪ್ಯಾರಾಮೀಟರ್ಗಳಿರ್ತವೆ. ಅಂದರೆ ಲೈವ್ಲಿನೆಸ್ ಇರಬೇಕು, ಅದು ಒಂಥರ ಸ್ಕಿನ್ ಫೀಲ್ ಆಗಬೇಕು, ನಂಬರ್ 1. ನಂಬರ್ 2, ಅದರಲ್ಲಿ ರಕ್ತ ಸಂಚಾರ ಇರುವಂತಹ ಒಂದು ಫೀಲ್ ಇರಬೇಕು. ಯಾವುದಾದ್ರೂ ಸ್ಕ್ಯಾನರ್ ಮೇಲೆ ಕೈ ಇಟ್ಟಾಗ ಅದ್ರ ಮೇಲೆ ಆ ಗುರುತುಗಳಿದೆ ಅಲ್ವಾ, ಆ ರೇಖೆಗಳಿದೆ ಅಲ್ವಾ, ಅದರ ಏನು ಒಂದು ಡಿಸ್ಟೆನ್ಸ್ಗಳು ಮತ್ತು ಆಳಗಳನ್ನು ಕೂಡ ಅದು ಪರಿಶೀಲನೆ ಮಾಡುತ್ತೆ. ಅದರ ಮೇಲೆ ಅದು ಅಕ್ಸೆಪ್ಟ್, ದರ್ ಇಸ್ ಎ 3 ರೌಂಡ್ ಆಫ್ ವೆರಿಫಿಕೇಷನ್ ಆದಮೇಲೆ ಅದು ಅಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ನಮ್ಮ ಸರ್ವಸ್ವವನ್ನೇ ಆಧಾರ್ಗೆ ಲಿಂಕ್ ಮಾಡಿಬಿಟ್ಟಿದ್ವಿ. ಆಧಾರ್ ಅನ್ನೋದೇ ನಮ್ಮ ಎಲ್ಲದರ ಸರ್ವಸ್ವ ಓಪನಿಂಗ್. ಏನು ಕುಲ್ಜಾ ಸಿಮ್ ಅಂತ ಹೇಳ್ತಾರಲ್ಲ, ನಾವು ಒಂದು ಫಿಂಗರ್ ಪ್ರಿಂಟ್ ಇಟ್ಬಿಟ್ರೆ ಎಲ್ಲ ಅಥೆಂಟಿಕೇಟ್ ಮಾಡುತ್ತೆ. ಈ ಒಂದು ಪರಿಸ್ಥಿತಿ ಇರುವಾಗ ನಮ್ಮ ಬ್ಯಾಂಕ್ ಅಕೌಂಟ್ಗಳನ್ನೇ ಒಂದು ಡುಪ್ಲಿಕೇಟ್ ಫಿಂಗರ್ ಪ್ರಿಂಟ್ ಮಾಡ್ಕೊಂಡ್ಬಿಟ್ಟು ಆಪ್ರೇಟ್ ಮಾಡ್ಬೋದು. ಆಧಾರ್ ನಾವು ಏನು UDI ಸೆಂಟರ್ ಅಂತ ಹೇಳ್ತೀವಿ, ಅಲ್ಲಿಂದ ಅಥೆಂಟಿಕೇಟ್ ಆಗಿ ಬರುತ್ತೆ. ಹೌದು, ಇದು ಒರಿಜಿನಲ್ ಮನುಷ್ಯ ಕೂತ್ಕೊಂಡವನು ಅವನೇ ಅಂತ ಬರುತ್ತೆ. ನೀವು ನೋಡಿದ್ರಿ, ಈಗ ಚೆಲುವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾ ಹೇಳಿದರು, DC ಆಫೀಸಲ್ಲಿ ರಾತ್ರಿ 9 ಗಂಟೆ 10 ಗಂಟೆಗೂ ಫೈಲ್ಗಳು ಅಪ್ಲೋಡ್ ಆಗ್ತವೆ, ಹಾಕಲಾಗುತ್ತೆ ಅಂತ. ಈಗ ಒಂದು ಆಫೀಸರೇ ಇಲ್ಲ, ಅವನದು ತಮ್ಮ ಇಂಪ್ರೆಷನನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಅವನಿಲ್ಲದ ಟೈಮಲ್ಲಿ ಅಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲ ಫೈಲ್ಗಳನ್ನು ಮೂವ್ ಮಾಡ್ಬೋದು. ದಟ್ ಈಸ್ ವಾಟ್ ಇಟ್ ಈಸ್ ವೆರಿ ಸೀರಿಯಸ್. ಈಗ ನಾವು ನಿಮಗೆ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ. ಇನ್ನೊಬ್ಬರ ಬ್ಯಾಂಕ್ ಅಕೌಂಟನ್ನು ನಾವು ಆಪ್ರೇಟ್ ಮಾಡಿ ತೋರಿಸಿದ್ದೀವಿ. ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಆಗುತ್ತೆ, ಬ್ಯಾಂಕಿನ ಬ್ಯಾಲೆನ್ಸು ಅಥವಾ ಟ್ರಾನ್ಸ್ಫರ್ ಮಾಡಲಾಗುತ್ತೆ, ಅವರ ಫೋನನ್ನು ನಾವು ಆಪ್ರೇಟ್ ಮಾಡ್ತೀವಿ. ವಿ ಆರ್ ಇನ್ ಎ ಡೇಂಜರಸ್ ಪೊಸಿಷನ್. ಹೌದು, ಈಗಲೇ ನಾವು ಹೇಳ್ತೀವಿ, ಬೆಂಗಳೂರಿನಲ್ಲಿ AI ಬಂದರೆ ಏನಾಗಬಹುದು, ಬೆಂಗಳೂರಿನ ಪರಿಸ್ಥಿತಿ ಏನಾಗಬಹುದು, ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಯಾವ ರೀತಿಯ ಒಂದು ಎಫೆಕ್ಟ್ ಬೀಳ್ಬೋದು ಅನ್ನೋದನ್ನು ಮಾತಾಡ್ತಾ ಇದ್ವಿ. ಅದರ ಒಟ್ಟಿಗೆ ಇದೂ ಕೂಡ ಒಂದು ಭಾಳಷ್ಟು ಜನರು ಕಾಳಜಿ ವಹಿಸಿಕೊಳ್ಳೋದು ಮಾತ್ರ ಅಲ್ಲ, ತಾವು ಇದರಿಂದ ಬಚಾವಾಗಬೇಕಾದ್ರೆ ಯಾವ ರೀತಿಯ ಮುಂಜಾಗ್ರತೆಗಳನ್ನು ವಹಿಸ್ಕೋಬೇಕಾಗುವುದನ್ನು ತಿಳಿಬೇಕಾಗತ್ತೆ. ಅದಕ್ಕಾಗಿ ಟುಡೇ ವಿ ಹ್ಯಾವ್ ಎ ಎಕ್ಸ್ಪರ್ಟ್ ಏನು ಡಿಸ್ಕಷನ್. ಇದರಲ್ಲಿ ಎಕ್ಸ್ಪರ್ಟ್ ಇವರನ್ನು ಕರೆದಿದ್ದೀವಿ. ಮೊದಲು ನಮ್ಮ ಮಾಲ್ಗತ್ತಿ ಸರ್ ಇದ್ದಾರೆ. ಮಾಲ್ಗತ್ತಿ ಸರ್, ನೀವು ಡಿಪಾರ್ಟ್ಮೆಂಟಲ್ಲಿದ್ದವರು, ಹಲವು ಕೇಸ್ಗಳನ್ನು ಸಾಲ್ವ್ ಮಾಡಿದವರು, ಹಲವು ಕೇಸ್ಗಳಲ್ಲಿ ಫಿಂಗರ್ ಪ್ರಿಂಟ್ಗಳೇ ಮಾನ್ಯತೆಯನ್ನು, ಹಲವಾರು ಕೇಸ್ಗಳಲ್ಲಿ ಫಿಂಗರ್ ಪ್ರಿಂಟ್ಗಳೇ ಮಾನ್ಯತೆಯನ್ನು ಪಡ್ಕೊಳ್ತವೆ. ಇವನೇ ಇದನ್ನ ಅಲ್ಲಿ ಆ ಸ್ಪಾಟಲ್ಲಿ ಇದನ್ನ ಈ ದರೋಡೆ ಮಾಡಲಿಕ್ಕೆ ಅವನ ಫಿಂಗರ್ ಪ್ರಿಂಟ್ ಇತ್ತ ಅಂತ ಎಲ್ಲ ಇತ್ತು. ಈಗಿನ ಸ್ಟೋರಿ ನೀವು ನೋಡಿದರೆ, ನಾಳೆ ಎಲ್ಲಿವರೆಗೆ ಬಂತಂದರೆ ನಾನು ಇರಲೇ ಇಲ್ಲ, ನನ್ನ ಫಿಂಗರ್ ಪ್ರಿಂಟನ್ನು ಯಾರೋ ಮಾಡ್ಕೊಂಡು ತಗೊಂಡು ಬಂದಲ್ಲಿ ಹಾಕಿದ್ರು ಅನ್ನುವ ಪರಿಸ್ಥಿತಿನೂ ಬರ್ಬೋದು. ಅಥವಾ ಯಾರೋ ಒಬ್ಬ ಇನ್ನೊಬ್ಬನನ್ನು ಸಿಕ್ಸಾಕ್ಲಿಕ್ಕೆ ಅವನ ಫಿಂಗರ್ ಪ್ರಿಂಟ್ನ ಅಚ್ಚುಗಳನ್ನು ಹಾಕ್ಬಿಟ್ಟು ಹೋಗ್ಬೋದು ಅನ್ನೋ ಪರಿಸ್ಥಿತಿ ಬಂದೆವು. ಡು ಯು ಬಿಲೀವ್ ಈ ಒಂದು ಥರದ ಒಂದು ಆಕ್ಟಿವಿಟಿಗಳು, ಈ ಒಂದು ಥರದ ಒಂದು ಡುಪ್ಲಿಕೇಸಿ ಆಗ್ಬೋದು ಅನ್ನೋ ಒಂದು ಫೀಲ್ ಆದ್ರೆ ಇತ್ತ ನಿಮಗೆ? ದಂಧೆ ಇತ್ತ ಅಂತ ಗೊತ್ತಿತ್ತ ನಿಮಗೆ? ನನಗೆ ನಿನ್ನೆ ಸಂಜೆವರೆಗೂ, ನಿನ್ನೆ ಸಾಯಂಕಾಲ ನಿಮ್ಮ ಪವರ್ ಟಿವಿಯಿಂದ ನನಗೆ ಫೋನ್ ಬಂತು, ಸರ್ ಫಿಂಗರ್ ಪ್ರಿಂಟ್ ಡುಪ್ಲಿಕೇಟ್ ಬಗ್ಗೆ ನಾಳೆ ಡಿಸ್ಕಷನ್ ಇದೆ, ನೀವು ಬರಬೇಕು ಅಂತ. ನಾನು ಅಂದೆ, ಫಿಂಗರ್ ಪ್ರಿಂಟ್ ಡುಪ್ಲಿಕೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ ಅಂತಂದೆ. ಇಲ್ಲಿವರೆಗೂ ಸಾಧ್ಯನೇ ಇಲ್ಲ, ಅದು ಮಾಡಲಿಕ್ಕೆ ಯಾರಿಗೂ ಗೊತ್ತಿಲ್ಲ. ಇವನ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸದ ಗೊತ್ತಿಲ್ಲ.
ಅಂತ ಚತುರರು ನಮ್ಮಲ್ಲಿ ಇದ್ದಾರೆ ಅಂದ್ರೆ ನಿಜವಾಗಿ ಅದ್ಭುತ ಅದು. ಅದು ಏನ್ ತುಂಬಾ ಓದಿರೋರು ಅದು ಬರೀ 500 ರೂಪಾಯಿ 700 ರೂಪಾಯಿ 500 ರೂಪಾಯಿ ನಾನು ಇದನ್ನ ಕಂಡು ಹಿಡಿದು ಸಿಟಿಯಲ್ಲಿ ಸಿಲಿಕಾನ್ ಅಲ್ಲೇ ಮಾಡಿಕೊಡ್ಲಾಗ್ತಾ ಇದೆ. ಅಲ್ಲ ಬ್ರದರ್, ಇದನ್ನ ಕಂಡು ಹಿಡಿದಿರಲ್ಲ ನೀವು, ನಿಜವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಂಥ ಒಂದು ಅನಾಹುತವನ್ನು ನೀವು ತಪ್ಪಿಸಿದಿರಿ. ನಿಜವಾಗಿಯೂ ದೇಶದ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಆಸ್ತಿಪಾಸ್ತಿ ಹಿತದೃಷ್ಟಿಯಿಂದ, ಬ್ಯಾಂಕ್ಗಳ ಹಿತದೃಷ್ಟಿಯಿಂದ, ಇದ್ರದ್ದು ಎಷ್ಟೋ ನೀವು ಡಿಜಿಟಲ್ ವರ್ಲ್ಡ್ನಲ್ಲಿ ನೀವು ಹೇಳಿದ್ರಲ್ಲ ಆಗಲೇ, ಈ ತಮ್ಮ ಇಂಪ್ರೆಸ್ನಿಂದ ಓಪನ್ ಮಾಡೋದು, ಹೌದು, ಈಗ ಯಾರಾದ್ರೂ ಓಪನ್ ಮಾಡಬಹುದು. ನಮ್ಗಳ ಮನೆಗಳೆಲ್ಲ ಲಾಕ್ಗಳು ನಮ್ಮನೇನು ಲಾಕರ್ ಹಾಗೆ ಮಾಡಿದ್ದೀವಿ, ಅದು ಆಗುದಿಲ್ಲ ಅಂತ ನಾವು ಹಾಗೆ ಮಾಡಿದ್ದೀವಿ. ಈ ತರ ಆಗಿದೆ ಅಂದ್ರೆ ನಿಜವಾಗಿಯೂ ಅದು ನನಗೆ ಬಹಳ ಡೌಟ್ ಬಂತು ನನಗೆ, ಇದು ಹೌದಲ್ಲ ಅಂತ. ಮತ್ತೆ ನಾನು ಎಕ್ಸ್ಪರ್ಟ್ ನಮ್ಮ ಇವ್ರಿಗೆ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ, ಫಿಂಗರ್ ಪ್ರಿಂಟ್ ಬ್ಯೂರೋ ಆಫ್ ಇದು ಕಲ್ಕತ್ತಾದಲ್ಲಿ ಫಸ್ಟ್ 1800ದಲ್ಲಿ ಕಲ್ಕತ್ತಾದಲ್ಲಿ ಫಿಂಗರ್ ಪ್ರಿಂಟ್ ಬ್ಯೂರೋ ಸ್ಟಾರ್ಟ್ ಆಯ್ತು 1800ದಲ್ಲಿ. ಅದು ಮಿನೇಷಿಯಾ ಅಂತ ಇರ್ತದೆ ಈ ನಮ್ಮಲ್ಲಿ, ಇದು ಮಿನೇಷಿಯಾ ಇದೆ, ರೇಖೆಗಳಿದಾವಲ್ಲ ಇವು 10ರಿಂದ 8 ರೇಖೆಗಳು ಅದು ಐಡೆಂಟಿಫೈ ಮಾಡಲಿಕ್ಕೆ ಕಂಡುಹಿಡಿತಾರೆ. ಅದು 10ರಿಂದ 8 ಅದು ಕಾಮನ್ ಆಗಿ 1-2 ಮೇಲೇನು ಕಂಡುಹಿಡಿಬಹುದು, ಬಟ್ ಅದು ವೆರಿ ಡಿಫಿಕಲ್ಟು. ಬಟ್ ಇದು ಮ್ಯಾಕ್ಸಿಮಮ್ ಇರಬೇಕು. ಈ ಮಿನೇಷಿಯಾವನ್ನು ಕಂಡುಹಿಡಿದವರು 15th ಇದರಲ್ಲಿ ವಿಲಿಯಂ ಹರ್ಷಲ್ ಅಂತ, 15ನೇ ಶತಮಾನದಲ್ಲಿ ವಿಲಿಯಂ ಹರ್ಷಲ್ ಅಂತ ಫಾರಿನ್ದಲ್ಲಿ ಇದು ಡಿಟೆಕ್ಟ್ ಮಾಡಿದವ. ಈ ಫಿಂಗರ್ ಪ್ರಿಂಟು ಒಬ್ಬರಿಗೊಬ್ಬರು ಟ್ಯಾಲಿ ಆಗೋದಿಲ್ಲ, ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಮೇಕ್ ಇಟ್ ಡುಪ್ಲಿಕೇಟ್ ಅಂತ. ಅದು ನಿನ್ನೆವರೆಗೂ ನನಗೆ ತಿಳಿದ ಹಾಗೆ ನಿನ್ನೆವರೆಗೂ ನಿಮ್ಮ ಫೋನ್ ಬರೋಕ್ಕಿಂತ, ನಿಮ್ಮ ಪವರ್ ಟಿವಿಗಿಂತ ಫೋನ್ ಬರೋಕ್ಕಿಂತ ಮುಂಚೆನೇ ನನಗೆ ಗೊತ್ತಾಗಿದ್ದು, ಫೋನ್ ಬಂದಾಗಲೇ ಗೊತ್ತಾಗಿದ್ದು ಹಿಂಗಾಗಿದೆ, ಡುಪ್ಲಿಕೇಟ್ ಮಾಡಬಹುದು ಅಂತ. ನನಗೆ ಡೌಟ್ ಬಂತು, ಸಾಧ್ಯನೇ ಇಲ್ಲ ಮಾಡೋದಂದೆ ನಾನು ಮತ್ತೆ ನಮ್ಮ ಫಿಂಗರ್ ಪ್ರಿಂಟ್ ಡೈರೆಕ್ಟರ್ಗೆ ಫೋನ್ ಹೊಡಿಸಿದೆ, ಸರ್ ಹಿಂಗೆ ಮಾಡಿದ್ದಾರೆ ಸದ್ಯದಲ್ಲಿ. ಇಲ್ಲ ಮಲ್ಗತ್ತೆ, ಇಟ್ ಈಸ್ ಇಂಪಾಸಿಬಲ್, ಹೌ ಕ್ಯಾನ್ ದೇ ಡೂ ಇಟ್ ಅಂತಂದರು. ಇಲ್ಲ ಸರ್ ಹಿಂಗೆ ಆಗಿದೆ ಅಂತ ನನಗೂ ನಾಳೆ ಡಿಸ್ಕಷನ್ ಹೊಟ್ಟಿದ್ದೇನೆ, ನಾವು ನಿಮಗೆ ಕನ್ಫರ್ಮ್ ಮಾಡ್ಕೊಂಡು ಅಂತ ಫೋನ್ ಹೊಡೆದೆ ಅಂದೆ ನಾನು. ಇಲ್ಲ ಅದು ಇಂಪಾಸಿಬಲ್ ಅಂದರು ಅವರು. ಈಗ ನಾನು ನೋಡಿದ್ರೆ ನೀವು ಹೇಳೋದು ಕೇಳಿದ್ರೆ ಕಣ್ಣಿಲೇ ನೋಡ್ತಾ ಇದ್ದೀವಿ ಅವ್ರು ಹ್ಯಾಂಗೆ ಡುಪ್ಲಿಕೇಟ್ ಮಾಡ್ತಾರೆ ಅನ್ನೋದು ನಿಜವಾದ ಆಶ್ಚರ್ಯ ಸಂಗತಿ. ಹೇಗೆ ಡುಪ್ಲಿಕೇಟ್ ಮಾಡ್ತಾ ಇದ್ದಾರಲ್ಲ, ನಾವು ಅದನ್ನು ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿ ನಿನ್ನೆ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಮಾಡಿ ಅವರ ಬ್ಯಾಂಕ್ ಅಕೌಂಟನ್ನು ಇಲ್ಲೇ ಲೈವ್ ಅಲ್ಲಿ ಆಪರೇಟ್ ಮಾಡ್ತೀವಿ, ಅವರ ಮೊಬೈಲನ್ನು ಲೈವ್ ಅಲ್ಲೇ ಓಪನ್ ಮಾಡ್ತೀವಿ. ಆಧಾರ್ ಸೆಂಟರ್ ವೆರಿಫೈಸ್ ಇದು ಅವ್ರದೇ ಫಿಂಗರ್ ಪ್ರಿಂಟ್. ನಕಲಿಯಿಂದನೇ ನಾವು ಅವರ ಬ್ಯಾಂಕ್ ಅಕೌಂಟ್ ಅನ್ನು ನಿನ್ನೆ ಓಪನ್ ಮಾಡ್ತೀವಿ. ನಾವು ಐ ವಿಲ್ ಗೋ ಟು ಸೈಬರ್ ಎಕ್ಸ್ಪರ್ಟ್ ಅನಂತ್ ಪ್ರಭು ಸರ್ ಇದ್ದಾರೆ ನಮ್ಮೊಟ್ಟಿಗೆ. ಸರ್, ಮೇ ಬಿ ನಮಗೆಲ್ಲ ಶಾಕಿಂಗ್ ಅಂತ ಅನಿಸ್ತು ಇದನ್ನೆಲ್ಲ ನೋಡಿದಾಗ, ಕೇಳರಿಯದ ಕಂಡರಿಯದ ಸ್ಟೋರಿ ಅಂತ ಅಂದ್ಕೊಂಡಿದ್ದೀವಿ. ನೀವು ಸೈಬರ್ ದುನಿಯಾದಲ್ಲಿ ಇದ್ದವರು, ಯು ನೋ ದಟ್ ಡಿಜಿಟಲ್ ಇಂಡಿಯಾ, ವಿ ಆರ್ ಪ್ರೌಡ್ಲಿ ಸೇಯಿಂಗ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಡಿಜಿಟಲ್ ಇಂಡಿಯಾ ಅಂತ. ಎಲ್ಲದಕ್ಕೂ ನಾವು ಇವತ್ತು ಡಿಜಿಟಲೈಸೇಷನ್ ಅನ್ನು ಅಪ್ರಿಷಿಯೇಟ್ ಮಾಡ್ತೀವಿ, ಅದನ್ನು ವೆಲ್ಕಮ್ ಮಾಡ್ತೀವಿ. ಆಗಿರುವಾಗ ನಮ್ಮ ಐಡೆಂಟಿಫಿಕೇಶನ್ ಅಂತ ನಾವು ಏನು ಹೇಳ್ತೀವಿ, ಸೆಕ್ಯೂರ್ಡ್ ಐಡೆಂಟಿಫಿಕೇಶನ್ ಅಂತ ಏನು ಹೇಳ್ತೀವಿ, ಅದನ್ನು ಆಧಾರ್ ಕಾರ್ಡ್ ಮೂಲಕ ಅಥೆಂಟಿಕೇಶನ್ ಮಾಡ್ತೀವಿ. ಈಗ ಆ ತಮ್ಮ ಇಂಪ್ರೆಷನ್ಗಳು, ಆ ಫಿಂಗರ್ ಪ್ರಿಂಟ್ಗಳು ಕಾಳಸಂತೆಯಲ್ಲಿ 500 ರೂಪಾಯಿಗೆ 1000 ರೂಪಾಯಿಗೆ ಡುಪ್ಲಿಕೇಟ್ ಮಾಡಿ, ಈವನ್ ಇಟ್ ಈಸ್ ಮ್ಯಾಚಿಂಗ್ ವಿತ್ ಯುವರ್ ಸ್ಕಿನ್, ಅದೇ ಕಲರ್ ಸಿಲಿಕಾನಲ್ಲಿ ಮಾಡಿ ನಿಮಗೆ ಕೊಡ್ತಾರೆ. ಆ್ಯಂಡ್ ಆ ಫಿಂಗರ್ ಪ್ರಿಂಟ್ಗಳು ಆಧಾರ್ ಅಥೆಂಟಿಕೇಶನಲ್ಲಿ ಅಥೆಂಟಿಕೇಟ್ ಹಾಕಿ ಎಸ್ ಇಟ್ ಈಸ್ ಟ್ರೂ ಅಂತ ಬರುತ್ತೆ. ಏನು ಹೇಳ್ತೀರಿ, ಇದು ಹೌ ಡೇಂಜರಸ್ ಇಟ್ ಈಸ್ ಆ್ಯಂಡ್ ಎಲ್ಲಿ ಎಲ್ಲ ಇದು ಎಫೆಕ್ಟ್ ಆಗ್ಬೋದು ಅಂತ ಅನಿಸುತ್ತೆ ನಿಮಗೆ? ಸರ್, ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಾದ್ರೆ ಪವರ್ ಟಿವಿಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಇಷ್ಟು ಒಂದು ಒಳ್ಳೆ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಲ್ಯಾಬ್ಸ್ ಬ್ರೀಚ್ ಆಗಿರುವ ವಿಚಾರವನ್ನು ನೀವು ಗಮನಕ್ಕೆ ತಂದಿದ್ದೀರಿ. ಸೊ 2014 ಅಲ್ಲಿ ಜರ್ಮನಿದೊಬ್ರು ಡಿಫೆನ್ಸ್ ಮಿನಿಸ್ಟರ್ ಇದ್ರು ಸರ್, ಉರ್ಸುಲಾ ಅಂತ. ಅವಳ ಫಿಂಗರ್ ಪ್ರಿಂಟ್ ಅನ್ನು ಜಾನ್ ಕ್ರಿಸ್ಲರ್ ಅಂತ, ಸ್ಟಾರ್ ಬಗ್ ಅಂತ ಹೆಸರಲ್ಲಿ ಆ ಸೈಬರ್ ವರ್ಲ್ಡ್ ಅಲ್ಲಿ ಒಂದು ತುಂಬಾ ಫೇಮಸ್ ಆಗಿದೆ ಹೆಸರು. ಅವರು ಜಸ್ಟ್ ಒಂದು ಫೋಟೋಗ್ರಾಫ್, ಅವಳದು ಫೋಟೋ ತೆಗೆದು ವೇರ್ ಶಿ ವಾಸ್ ಶೋಯಿಂಗ್ ಈ ವಿ ಸಿಂಬಲ್ ತೋರಿಸ್ತಾ ಇದ್ಲು, ಅದರಿಂದ ಹಿ ಹ್ಯಾಡ್ ಟೇಕನ್ ಅವರ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಮಾಡಿ ಅದನ್ನು ರೆಪ್ಲಿಕೇಟ್ ಮಾಡಿದ್ರು. ಸೊ 2014 ಇಂದ ಇದೊಂದು ಬರ್ತಾ ಇರುವ ಒಂದು ವಿಚಾರ. ಸೊ ಇಟ್ ಈಸ್ ನಾಟ್ ಅ ನ್ಯೂ ಕಾನ್ಸೆಪ್ಟ್ ವೇರ್ ಫಿಂಗರ್ ಪ್ರಿಂಟ್ಸ್ ಆರ್ ರೆಪ್ಲಿಕೇಟೆಡ್. ಬಟ್ ನೀವು ಒಂದು ಫಸ್ಟಿಗೆ ಒಂದು ಪಾಯಿಂಟ್ ಹೇಳಿದ್ರಿ ಸರ್, ಏನಂದ್ರೆ ಲೈವ್ಲಿನೆಸ್, ರೆಡಿನೆಸ್ ಇರುವ ಫಿಂಗರ್ ಪ್ರಿಂಟ್ ಅಥೆಂಟಿಕೇಶನ್ ಅಲ್ಲಿ ಬರುತ್ತೆ ಅಂತ. 100% ಕರೆಕ್ಟ್ ಪಾಯಿಂಟ್ ಸರ್ ಇದು. ಯಾಕಂದ್ರೆ ಫಿಂಗರ್ ಪ್ರಿಂಟ್ ಅಲ್ಲಿ ಇರುವುದು ರಿಚಸ್ ಮತ್ತೆ ವ್ಯಾಲೀಸ್ ಅಂತ ಇರುತ್ತೆ. ನಾವು ಅದನ್ನು ಒಂದು ಆಪ್ಟಿಕಲ್ ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಮಾಡುವಾಗ ರಿಚಸ್ ಮತ್ತೆ ವ್ಯಾಲೀಸ್ ಸಿಗುತ್ತೆ. ಅದರದೊಂದು ಫೋಟೋ ತೆಗೆದು ಅದು ಮ್ಯಾಥಮ್ಯಾಟಿಕಲಿ ಅದನ್ನು ಕನ್ವರ್ಟ್ ಮಾಡಿ ಎನ್ಕ್ರಿಪ್ಟ್ ಮಾಡಿ ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಇದು ಏನಾಗ್ತಾ ಇರೋದು ಅಂದ್ರೆ ಸರ್, ಒಂದು 2000-3000 ರೂಪಾಯಿಗೆ ಸಿಗುವ ಚೈನೀಸ್ ಸ್ಕ್ಯಾನರ್ಸ್ ಇರ್ಬೋದು, ಯಾವ್ದಾದ್ರು ಒಂದು ಆರ್ಡಿನರಿ ಸ್ಕ್ಯಾನರ್ ಅನ್ನು ಯೂಸ್ ಮಾಡಿ ನೀವು ಫಿಂಗರ್ ಪ್ರಿಂಟ್ ರೀಡ್ ಮಾಡಿದ್ರೆ ಇಷ್ಟೇ ಆಗ್ತಾ ಇರೋದು.
ಅಲ್ಲಿ ಈ ಸಿಲಿಕಾನ್ ರಬ್ಬರ್ ಯಾವುದೇ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿ ನೀವು ನಿಮ್ಮ ಫಿಂಗರ್ ಪ್ರಿಂಟ್ ರೆಪ್ಲಿಕೇಟ್ ಮಾಡಿ ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ, ರೀಡ್ ಮಾಡಿದ್ರೆ 100% ಆಗಿ ನನ್ನ ಫಿಂಗರ್ ಪ್ರಿಂಟ್ ಇರ್ಬೋದು, ನಿಮ್ದು ಇರ್ಬೋದು, ಅದು ರೀಡ್ ಆಗುತ್ತೆ ಸರ್. ಬಟ್ ಪ್ರಾಬ್ಲಮ್ ಬರ್ತಾ ಇರೋದು ಎಲ್ಲಿ ಅಂದ್ರೆ, ಇಫ್ ದಟ್ ಸ್ಕ್ಯಾನರ್ ಇಸ್ ಅ ಲೈವ್ಲಿನೆಸ್ ರೆಡಿ ಸ್ಕ್ಯಾನರ್ ಇದ್ರೆ ವಿಚ್ ಕಾಸ್ಟ್ ಮಿನಿಮಮ್ ಆಫ್ 10,000 rupees ಅಂಡ್ ಗೋಸ್ ಅಪ್ ಟು 50,000, 1 lakh rupees. ಅದರಲ್ಲಿ ನಿಮ್ಮ ಸ್ವೆಟ್ ಪೋರ್ಸ್ ಇರ್ಬೋದು, ನಿಮ್ಮ ಸ್ಕಿನ್ ಇದು ಟೆಕ್ಸ್ಚರ್ ಇರ್ಬೋದು, ಕಲರ್ ಇರ್ಬೋದು, ಇದೆಲ್ಲ ಡಿಟೆಕ್ಟ್ ಮಾಡಿ ಅದು ರೀಡ್ ಮಾಡುತ್ತೆ. ಆಗ 100% ನಿಮ್ಮ ಬ್ಲಡ್ ಫ್ಲೋ ಇರದ ಕಾರಣ ನಿಮ್ಮ ಫಿಂಗರ್ ಅಲ್ಲಿ ಇಟ್ ಈಸ್ ನಾಟ್ ಯು. ಯಾಕಂದ್ರೆ ಈ ಕೇಸ್ ಅಲ್ಲಿ ನಾವು ಏನ್ ಮಾಡ್ಬೋದು, ಒಂದು ಡೆಡ್ ಬಾಡಿದು ಬೆರಳು ಕಟ್ ಮಾಡಿ ನಾವು ಎಲ್ಲಿ ಆದ್ರೂ ಅದನ್ನು ತಗೊಂಡೋಗಿ, ಅಥವಾ ಲೈವ್ ಮನುಷ್ಯನ್ನೇ ಬೆರಳು ಕಟ್ ಮಾಡಿ ನಾವು ಫಿಂಗರ್ ಅನ್ನು ರೀಡ್ ಮಾಡಿ ಅಥೆಂಟಿಕೇಶನ್ ಮಾಡೋ ಸಾಧ್ಯತೆ ಇರಬಾರ್ದಂತ ಹೇಳಿ ಅವರ ಲೈವ್ಲಿನೆಸ್ ಡಿಟೆಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು ತಂದಿದ್ರು. ಇದು ನಮ್ಮ ಆಧಾರಲ್ಲಿ STQC ಸ್ಟ್ಯಾಂಡರ್ಡೈಸೇಷನ್ ಅಂತ ಒಂದಿದೆ ಸರ್. ಅನ್ಫಾರ್ಚುನೇಟ್ಲಿ ಯಾರು ಅದನ್ನು ನೋಡ್ತಾ ಇದ್ದಾರೆ, L0 L1 ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ಸ್ ಅಂತ ಇದೆ, ಎಲ್ಲರೂ L0 ಯೂಸ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಆಗ್ತಾ ಇದೆ ಅಂದ್ರೆ ಸರ್, ನಮ್ಮ ದೇಶದಲ್ಲಿ ಸೈಬರ್ ಮಿನಿಸ್ಟ್ರಿ ಅಂತಿಲ್ಲ. ಸೊ ಈ ಕಾನ್ಸೆಪ್ಟ್ ಗೊತ್ತಿರದವರು ಹೆಡ್ ಮಾಡ್ತಾ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಗಳನ್ನು. ಸೊ ಅವರಿಗೆ ಅದರದ್ದು ಸೀರಿಯಸ್ನೆಸ್ ಗೊತ್ತಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂದ್ರೆ 1.5 1.6 ಬಿಲಿಯನ್ ದೇಶದಲ್ಲಿ ಜನರು ಇರುವ ಫಿಂಗರ್ ಪ್ರಿಂಟ್ ಇರ್ಬೋದು. ನೀವು ಹೇಳಿದ್ರಿ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್, ಆಧಾರ್ ನಂಬರ್ ಮತ್ತೆ ಒಂದು ಬಯೋಮೆಟ್ರಿಕ್, ನಿಮ್ಮ ಹೆಸರು ಬೇಡ, ನಿಮ್ಮ OTP ಬೇಡ, ಪಾಸ್ವರ್ಡ್ ಬೇಡ, ಬ್ಯಾಂಕ್ ಡೀಟೇಲ್ಸ್ ಬೇಡ, ಏನು ಬೇಡ. ಬೇಕಾಗಿರುವುದು 2 ಡೀಟೇಲ್ಸ್. ಒಂದು ನಿಮ್ಮ, ನನಗೆ ಹೆದರಿಕೆ ಆಗ್ತಾ ಇದೆ ಈ 2 ತೋರಿಸ್ಲಿಕ್ಕೆ. ಯಾಕೆಂದ್ರೆ ಈ ಫಿಂಗರ್ ಪ್ರಿಂಟ್ ಅನ್ನು ಯಾರು ಕೂಡ ಅದನ್ನ ಈಗ ಈ ವಿಡಿಯೋದಿಂದಲೇ ತೆಗೆದು ಕ್ಯಾಪ್ಚರ್ ಮಾಡಿ ಅವರದನ್ನು ರೆಪ್ಲಿಕೇಟ್ ಮಾಡೋ ಸಾಧ್ಯತೆ ಇರುತ್ತೆ. ಲೈವ್ ಫಿಂಗರ್ ಪ್ರಿಂಟ್ ರೀಡರ್ ಇದ್ದಿದ್ರೆ ನನ್ಗೇನ್ ಹೆದರಿಕೆ ಇರಲಿಲ್ಲ, ನಾನು ಧೈರ್ಯದಲ್ಲಿ ತೋರಿಸ್ತಾ ಇದ್ದೆ. ಬಟ್ ನಮ್ ದೇಶದಲ್ಲಿ ಅವರು ಈ ಆಪ್ಟಿಕಲ್ ಸ್ಕ್ಯಾನರ್ಸ್ ಯೂಸ್ ಮಾಡೋದ್ರಿಂದ ದೇ ಕ್ಯಾನ್ ಹ್ಯಾಕ್ ಎನಿಬಡೀಸ್ ಡೀಟೇಲ್ಸ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂದ್ರೆ ಸರ್, ಇದು ಪಾಲಿಸಿ ಫೇಲಿಯರ್. ಸೊ ಇದು ಏನು ಫಿಂಗರ್ ಪ್ರಿಂಟ್ ರೀಡರ್ ಇಂದ ಆಗುವ ಪ್ರಾಬ್ಲಮ್ ಅಲ್ಲ ಸರ್. ಇದು ಏನಾಗ್ತಾ ಇದೆ ಅಂದ್ರೆ, ನಾವು ಮೇಡ್ ಇನ್ ಇಂಡಿಯಾ ಸ್ಕ್ಯಾನರ್ಸ್ ಯೂಸ್ ಮಾಡ್ತಾ ಇದ್ದೇವಾ, ಫಸ್ಟ್ ಪಾಯಿಂಟ್. ಲೈವ್ಲಿನೆಸ್ ರೆಡಿ ಆಗಿರುವ ಸ್ಕ್ಯಾನರ್ ಯೂಸ್ ಮಾಡ್ತಾ ಇದ್ದೇವಾ, STQC ಸ್ಟ್ಯಾಂಡರ್ಡೈಸೇಷನ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೇವಾ, ಅಲ್ಲಿ ರೇಷನ್ ಅಂಗಡಿಯಲ್ಲಿ ಇರ್ಬೋದು ಅಥವಾ ನೀವು ಯಾವುದೇ ಒಂದು ಜಾಗಕ್ಕೆ ಹೋದಾಗ ಅಲ್ಲಿರುವ ಕಂಪ್ಯೂಟರ್ ಅಲ್ಲಿ ಆಂಟಿ ವೈರಸ್ ಇದೆಯಾ. ನಂಬರ್ 5, ನಿಮ್ಮ ಸ್ಕ್ಯಾನರ್ ಇದು ಫರ್ಮ್ ವೇರ್. ಈಗ ನೋಡಿ, ಹಾರ್ಡ್ವೇರ್ ಇದೆ, ಸಾಫ್ಟ್ವೇರ್ ಇದೆ, ಬಟ್ ಆ ಹಾರ್ಡ್ವೇರ್ ಅಲ್ಲಿ ಒಂದು ಫರ್ಮ್ ವೇರ್ ಅಂತಿದೆ. ಆ ಫರ್ಮ್ ವೇರ್ ಅಪ್ಡೇಟ್ ಆಗಿದೆಯಾ. ಸೊ ಇದೆಲ್ಲ ನಾವು ನೋಡಿದ್ರೆ, ಚೆಕ್ ಲಿಸ್ಟ್ ಮಾಡಿದ್ರೆ ಸರ್ 0 out of 10 ಬರ್ಬೋದು ನಮ್ಗೆ. ಸೊ ಹೀಗಿರುವಾಗ ವೇರ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಸೈಬರ್ ಸೆಕ್ಯೂರಿಟಿ?